ನಮಸ್ಕಾರ ಎಲ್ಲರಿಗೂ. ಮೊದಲನೇ ವಾರ ಮೊದಲನೇ ದಿನ ಸೋಮವಾರದ ಪೂಜೆ ಹೇಗ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲನೇ ಬೆಳ್ಳಿ ದೇವರುಗಳನ್ನ ಕೋಲ್ಗೇಟ್ ಪೇಸ್ಟ್ ಕೋಲ್ಗೇಟ್ ಬ್ರಷ್ ಅಲ್ಲೇ ತೊಳಿಬೇಕು. ಅದು ಯಾಕೆಂದ್ರೆ ಜಿಟ್ಟು ಕುಂತಿರುತ್ತೆ, ಕುಂಕುಮ ಹಚ್ಚಿರೋದು ಎಲ್ಲ ವಾರದಿಂದ ವಾರಕ್ಕೆಲ್ಲ ಗಲೀಜಾಗಿರುತ್ತೆ. ಅದೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ವಿಭೂತಿಗೆ ಮೊದಲಾಗಿ ನೀರು ಹಾಕಬೇಕು. ನೀರು ಹಾಕೊಂಡು ಎಲ್ಲ ಪೂರ್ತಿ ದೇವರುಗಳಿಗೆಲ್ಲ ಹಚ್ಚಿ, ಕುಂಕುಮ ಹಚ್ಚಿ, ಗಂಧ ಹಚ್ಚಿ, ಅಕ್ಷತೆನೆಲ್ಲ ಹಚ್ಚಿ ಪೂಜೆ ಮಾಡಬೇಕು. ವಿಭೂತಿ ಗಂಧ ಕುಂಕುಮ ಏನಕ್ಕೆ ಹಚ್ತೀವಿ ಅಂದ್ರೆ ಮತ್ತೆ ದೇವರೆಲ್ಲ ತೊಳೆದಿರ್ತೀವಲ್ಲ, ಮತ್ತೆ ಜೀವ ಕಳೆ ಬರ್ಬೇಕು ಅಂತೇಳಿ ಅದು ಗಂಧ ಕುಂಕುಮ ವಿಭೂತಿನೆಲ್ಲ ಹಚ್ಚಿ ಮತ್ತೆ ಪೂಜೆ ಮಾಡಬೇಕು. ವಾರಕ್ಕೊಂದ್ಸತಿ ಈ ಥರ ವಿಶೇಷವಾದ ಪೂಜೆ ಮಾಡಬೇಕು. ವಾರ ಪೂರ್ತಿ ಸರಳ ಪೂಜೆ ಮಾಡಿದ್ರು ನಡೆಯುತ್ತೆ. ನಂತರ ದೀಪ ಹಚ್ತೀವಿ. ದೀಪ ಹಚ್ಚೋದ್ರಿಂದ ಪೂಜೆ ಶುರು ಮಾಡ್ತೀವಿ. ದೀಪ ಏನಕ್ಕೆ ಹಚ್ತೀವಿ ಅಂದರೆ ದೀಪ ಬೆಳಕಿನ ಸಂಕೇತ. ಅದರಿಂದ ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡಬೇಕು. ನಂತರ ಒದ್ದೆ ಬಟ್ಟೆ ಮಾಡ್ಕೊಂಡು ಫೋಟೋಗಳೆಲ್ಲ ಒರೆಸ್ಕೋಬೇಕು. ಯಾಕೆಂದ್ರೆ ಬೆಳ್ಳಿ ದೇವ್ರುಗಳೆಲ್ಲ ಯಾವ ತರ ಎಲ್ಲ ತೊಳ್ಕೊಂಡಿರ್ತೀವ, ಇದನ್ನು ಕೂಡ ಅದೇ ತರನೇ ಪೂಜೆ ಮಾಡ್ಬೇಕು. ನಂತರ ಫೋಟೋಗಳಿಗೂ ಎಲ್ಲ ವಿಭೂತಿ ಗಂಧ ಅರಿಶಿನ ಕುಂಕುಮ ಅಕ್ಷತೆಯಿಂದನ ಪೂಜೆ ಮಾಡ್ಬೇಕು. ನಂತರ ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ. ಇದೆಲ್ಲ ನಮ್ ತೋಟದಲ್ಲೇ ಸಿಗೋದು. ಇದು ಬೆಳಗ್ಗೆ ಎದ್ದ ಕೂಡ್ಲೆ ತಂದಿಡ್ತೀನಿ. ಹೂ ತಂದ ತಕ್ಷಣ ಬೇರೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ.
ಪೂಜೆಗೆ ಮಾವಿನೆಲೆನೇ ಇಡ್ತೀನಿ. ಆ ಮಾವಿನೆಲೆ ಯಾಕೆ ಇಡ್ತೀನಿ ಅಂದ್ರೆ ವೀಳ್ಯದೆಲೆ ಇಟ್ರೆ ಬಿಸಿಲಿಗೆ ಇದಕ್ಕೆಲ್ಲ ಹೂ ಮುಡ್ಸ್ಲಿಕ್ಕೆ ಬರೋದೇ ಇಲ್ಲ, ಅದಕ್ಕೆ ಮಾವಿನೆಲೆನೇ ಇಡ್ತೀನಿ ನಾನು. ಸೋಮವಾರ ಎಕ್ಕೆ ಹೂವು ಇಟ್ಟು ಪೂಜೆ ಮಾಡಬೇಕು. ಎಕ್ಕೆ ಹೂವು ಏನಕ್ಕೆ ಇಡ್ತೀವಿ ಅಂದ್ರೆ ಶಿವನಿಗೆ ತುಂಬಾನೇ ಇಷ್ಟ ಎಕ್ಕೆ ಹೂವು ಅಂದ್ರೆ, ಬಿಳಿ ಎಕ್ಕೆ ಹೂವು, ಅದಕ್ಕೆ ಇಡಬೇಕು. ಕಾಯಿ ಹೊಡೆದು ದೇವ್ರ ಮುಂದೆ ಇಟ್ಟು ನೈವೇದ್ಯ ಮಾಡ್ಬೇಕು. ನಂತರ ಫಲಾರ ಮಾಡ್ತೀನಿ. ಫಲಾರ ಯಾಕೆ ಅಂದ್ರೆ ಅಮ್ಮನ ಮನೆಯಿಂದ ನೆಡ್ಸ್ಕೊಂಡ್ ಬಂದಿರೋದು, ಇಲ್ಲಿ ಕೂಡ ಅದನ್ನೇ ಮಾಡ್ತಾ ಇದೀನಿ. ಕೊನೆಯದಾಗಿ ಕರ್ಪೂರ ಹಚ್ಚಿ ಮಂಗಳಾರತಿ ಮಾಡಿ ಪೂಜೆಯನ್ನ ಮುಗಿಸ್ತೀನಿ. ಹೀಗಿರುತ್ತೆ ನಮ್ಮ ಮೊದಲನೇ ಸೋಮವಾರದ ಪೂಜೆ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.